ಹೇ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ನೋಡಿ. ನಾನು ಅದನ್ನು ಮಾಡಲಿಕ್ಕೆ ಇವತ್ತು ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗನ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ತರಿಯಾಗಿ ರುಬ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ನೀವು ಒಂದು ಸಲನಾದರೂ ಮಾಡಲೇಬೇಕು. ಖಂಡಿತವಾಗ್ಲಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಲೇಬೇಕು. ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಬಾತ್ಗೆ ಟೊಮೊಟೊ ಮೇನ್ ಅಲ್ವಾ. ಸೊ ನಾನಿಲ್ಲೊಂದು 3ರಿಂದ 4 ಸಣ್ಣ ಟೊಮೊಟೊನ ಅದೇ ಮಿಕ್ಸಿ ಜಾರ್ಗೆ ಮತ್ತೆ ಹಾಕ್ಕೊಂಡು ಒಂದು ಪ್ಯೂರಿನ ಮಾಡ್ಕೊಬಿಡ್ತೀನಿ. ನೀವೆಲ್ಲರೂ ಯಾವ ರೀತಿ ಟೊಮೊಟೊ ಬಾತ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಬಟ್ ನಾನು ಮಾಡೋದು ಇದೇ ರೀತಿ. ಸೊ ಇದು ಕೂಡ ಇವಾಗ ಸ್ಮೂತ್ ಪೇಸ್ಟ್ ಮಾಡಿಕೊಂಡೆ. ಇಲ್ಲ ನಾನು ಒಗ್ಗರಣೆಗೆ ಈರುಳ್ಳಿ ಆವಾಗಲೇ ರುಬ್ಕೊಂಡಿದ್ದಂಥ ಪೇಸ್ಟು, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಪಲಾವ್ಗೆ ಒಗ್ಗರಣೆಗೆ ಐಟಮ್ಸು, ಹಾಗೆ ಸ್ಪೈಸಸ್ಸು, ಹಾಗೆ ಸ್ವಲ್ಪ ಕರ್ಡ್ನ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನಾನು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಆನ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಮೀಡಿಯಮ್ ಊರಿನಲ್ಲಿ ಬಿಟ್ಬಿಟ್ಟು ಇವಾಗ ನಾನು ಅಕ್ಕಿ ಎಷ್ಟು ಬೇಕು ಅಂತ ಹೇಳಿ ಅಳತೆ ಮಾಡಿ ಸೊ ನೀರಲ್ಲಿ ಇದನ್ನು ಒಂದು 10 ನಿಮಿಷ ನೆನೆಸೋಕ್ಕೆ ಇಟ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಇದರಲ್ಲಿ 2.5 ಗ್ಲಾಸ್ ತಗೋತಾ ಇದ್ದೀನಿ. ಸೊ ಯಾಕೆ ಅಂದರೆ ನಮ್ಮ ಮಕ್ಕಳು ಇದರಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ತಿಂತಾರೆ. ಬೇರೆ ರೀತಿ ತರಕಾರಿಗಳು ಟೊಮೊಟೊ ಎಲ್ಲ ಸಿಕ್ಬಿಟ್ರೆ ಅವ್ರು ತಿನ್ನೋದೇ ಇಲ್ಲ. ಸೊ ಇಲ್ಲಿ ಎಣ್ಣೆ ಕಾಯ್ದಿದೆ. ಸೊ ಕಾಯ್ದಿರೋ ಎಣ್ಣೆಗೆ ನಾನು ಇವಾಗ ನೋಡಿ ಸಾಸಿವೆನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಗೇ ಫ್ರೈ ಆದಮೇಲೆ ವಿತಿನ್ ಒಂದು 10 ಸೆಕೆಂಡ್ಸ್ಗೆಲ್ಲ ನಾನು ಪಲಾವ್ ಒಗ್ಗರಣೆಗೆ ಏನೇನು ಎತ್ತಿಟ್ಕೊಂಡಿದ್ದೆ, ಪಲಾವ್ ಎಲೆ, ಏಲಕ್ಕಿ, ಸೋಂಪು, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಎಲ್ಲ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಗೇ 1-2 ನಿಮಿಷ ಬಿಟ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಸೇರಿಸ್ತೀನಿ. ಸೊ ಎಣ್ಣೆ ಚೆನ್ನಾಗಿ ಕಾಯ್ದುಬಿಟ್ಟಿತ್ತು, ಬೇಗ ರೋಸ್ಟ್ ಆಗಿಬಿಡ್ತು ಹಸಿಮೆಣಸಿನ್ಕಾಯಿ. ಸೊ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ನಾನು ಆವಾಗಲೇ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಏನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಇದೇ ಇಲ್ಲಿ ಸೀಕ್ರೆಟ್. ಈ ರೀತಿಯಾಗಿ ನೀವು ರುಬ್ಬಿಟ್ಟದನ್ನು ಆ ಒಗ್ಗರಣೆಗೆ ಸೇರಿಸ್ಕೊಳ್ಳೋದ್ರಿಂದ ಅದ್ರ ಪರಿಮಳನೇ ಬೇರೆ, ಅದರ ಟೇಸ್ಟೇ ಬೇರೆ ಥರ ಇರುತ್ತೆ. ನೀವು ಬೇಕು ಅಂದರೆ ಇಲ್ಲಿ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋಬೋದು. ಹಾಗೆಯೇ ಹಸಿ ಕಾಳು ಯಾವುದನ್ನ ಆಗಲಿ, ಅವರೆಕಾಳು, ತೊಗರಿಕಾಳು, ಬಟಾಣಿ ಕಾಳು ಏನೇ ಇದ್ದರೂ ಈ ಸ್ಟೇಜಲ್ಲಿ ನೀವು ಸೇರಿಸ್ಕೋಬೋದು. ಸೊ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಸೊ ಮಕ್ಳುಗಳಿಗೆ ಸಿಗಬಾರ್ದು ಅಂತ ಹೇಳಿ. ಸೊ ಇದನ್ನು ಇವಾಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿ ಎಲ್ಲ. ಸೊ ನೆಕ್ಸ್ಟ್ ಇವಾಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಆವಾಗಲೇ ಎತ್ತಿಟ್ಕೊಂಡಿದ್ದೆ ಅಲ್ವಾ ಪುದೀನ ಸೊಪ್ಪು, ಅದು ಕೂಡ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ರುಬ್ಬಿಟ್ಕೊಂಡಿದ್ದಂಥ ಪ್ಯೂರಿ, ಟೊಮೊಟೊ ಪ್ಯೂರಿ ಕೂಡ ಇವಾಗ ಆ್ಯಡ್ ಮಾಡ್ಕೊತೀನಿ. ಟೊಮೊಟೊನ ನೀವು ಇಲ್ಲಿ ಎಷ್ಟಾದರೂ ಯೂಸ್ ಮಾಡ್ಕೊಬೋದು, 10-15 ಕೂಡ ಯೂಸ್ ಮಾಡ್ಕೊಬೋದು. ಟೊಮೊಟೊ ಬಾತ್ಗೆ ನೀವು ಎಷ್ಟಾದರೂ ಟೊಮೊಟೊ ಯೂಸ್ ಮಾಡ್ಕೊಳ್ಳಿ, ಅದು ಚೆನ್ನಾಗೇ ಇರುತ್ತೆ. ಸೊ ಇವಾಗ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹಾಗೇ ಬೇಯಿಸ್ಕೊಳ್ಳೋಣ ಒಂದು ಮೀಡಿಯಮ್ ಫ್ಲೇಮಲ್ಲಿ. ಅದು ಎಣ್ಣೆ ಬಿಡೋವರೆಗೂ ಬೆಂದ ಮೇಲೆ ನೋಡಿ ನಾನಿಲ್ಲಿ ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡೆ. ಗರಂ ಮಸಾಲ ಆಪ್ಷನಲ್ಲು, ಅಥವಾ ನೀವು ಪಲಾವ್ ಪೌಡರ್ ಏನಾದರೂ ಹಾಕೋತೀನಿ ಅಂದರೆ ಅದು ಕೂಡ ಆಪ್ಷನಲ್ಲು. ಬಟ್ ಇದು ಬಂದು ನಿಮಗೆ ನ್ಯಾಚುರಲ್, ಒಂಥರ ನಾಟಿ ರುಚಿ ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ, ಆ ಥರ ಟೇಸ್ಟ್ ಕೊಡುತ್ತೆ. ಸೊ ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಇವಾಗ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮೊಸರು ಕೂಡ ಆ್ಯಡ್ ಮಾಡಿದ್ಮೇಲೆ ಇದನ್ನು ಲೈಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಈ ರೀತಿ ಆಯ್ತಿದ್ದು. ನೋಡಿ ಆಯಿಲ್ ಮೇಲೆ ಆಯಿಲ್ ಬರ್ತಾ ಇದೆ ಅಂದರೆ ಇದು ರೆಡಿ ಇದೆ ಇವಾಗ. ಸೊ ಇವಾಗ ನಾವು ಇದಕ್ಕೆ ನಾನು ಸೈಡಲ್ಲಿ ಬಿಸಿನೀರನ್ನ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಗ ಆಗಿಬಿಡುತ್ತೆ ಬಿಸಿನೀರನ್ನ ಕಾಯಿಸ್ಕೊಳ್ಳೋದ್ರಿಂದ. ನಾವು ಯಾವುದೇ ರೀತಿ ಪಲಾವ್ ಆಗ್ಬೋದು, ಬಿರಿಯಾನಿ ಆಗ್ಬೋದು, ಏನೇ ಆದ್ರೂ. ಸೊ ಇವಾಗ ನಾನಲ್ಲಿ 2.5 ಲೋಟಕ್ಕೆ 5 ಗ್ಲಾಸ್ ನೀರನ್ನ ಕುದಿಸಿ ಇಟ್ಕೊಂಡಿದ್ದೆ. ಸೊ ಆ ನೀರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ ಇಮಿಡಿಯೇಟಾಗಿ ಕುದಿ ಬಂದುಬಿಡುತ್ತೆ, ಯಾಕೆಂದರೆ ಆಲ್ರೆಡಿ ನೀರೆಲ್ಲ ಕಾಯ್ದುಬಿಟ್ಟಿತ್ತಲ್ಲ ಚೆನ್ನಾಗಿ. ಸೊ ಇವಾಗ ಇಮಿಡಿಯೇಟಾಗಿ ಕುದಿ ಬಂದುಬಿಡುತ್ತೆ. ಅಷ್ಟೇ ಬಂದುಬಿಡ್ತು. ಜಸ್ಟ್ ಒಂದು 2 ಮಿನಿಟ್ಸ್ ಕೂಡ ತಗೊಳ್ಳಿಲ್ಲ. ಸೊ ಇವಾಗ ನಾನು ಆವಾಗಲೇ ನೆನೆಸ್ಬಿಟ್ಟಿಟ್ಟಿದ್ನಲ್ಲ ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಈ ಸ್ಟೇಜಲ್ಲಿ ನೀವು ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೇರಿಸ್ಕೋಬೋದು. ಸೊ ಉಪ್ಪು ಸೇರಿಸ್ಕೊಂಡ್ಮೇಲೆ ನಾನಿವಾಗ ಕೊತ್ತಂಬರಿ ಪುದೀನನ ಹಾಕಿ ಒಂದು ಲೆಮನ್ನ ಸ್ಕ್ವೀಸ್ ಮಾಡಿಬಿಡ್ತೀನಿ.
ಫ್ರೆಂಡ್ಸ್ ಏನು ಗೊತ್ತಾ, ಕುಕ್ಕರಲ್ಲಿ ಮಾಡೋದಕ್ಕಿಂತ ನಾವು ಟೊಮೊಟೊ ಬಾತ್ನ ಓಪನ್ ಆಗಿ ಪಾತ್ರೆನಲ್ಲಿ ಬೇಯಿಸ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ನಿಜವಾಗ್ಲೂ ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಿಮ್ಗೇನಾದರೂ ಟೈಮ್ ಇತ್ತು ಅಂದರೆ ಖಂಡಿತವಾಗ್ಲೂ ಓಪನ್ನಾಗಿ ಇದೇ ರೀತಿ ಬೇಯಿಸ್ಕೊಳ್ಳಿ. ಆವಾಗ ಮಾತ್ರ ಮಸ್ತ್ ಟೇಸ್ಟ್ ಇರುತ್ತೆ ನಾವು ಈ ರೀತಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕಿಂತ. ನೋಡಿ ಇಮಿಡಿಯೇಟಾಗಿ ಕುದಿ ಬಂತು ಅಕ್ಕಿ ಹಾಕಿದ ತಕ್ಷಣ. ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು 2 ವಿಷಲ್ನ ತಗೋತೀನಿ. ಓಕೆನಾ, ಆದಷ್ಟು ನೀವು ಓಪನ್ನಾಗಿ ಬೇಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಕುಕ್ಕರಲ್ಲಿ ಮಾಡ್ಕೊಂಡಿದ್ದು. ಇದಕ್ಕೆ ಹಸಿ ಕಾಳೆ ಅನ್ನನ ಬಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಇದು ಕೂಡ ಸಕ್ಕತ್ತಾಗೇ ಇತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಖಂಡಿತವಾಗ್ಲೂ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಬನ್ನಿ ಸರ್ವ್ ಮಾಡೋಣ. ಹಾಗೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.